ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಒಂದು ಪ್ರಾಪರ್ಟಿ ಇದ್ರೆ ಸೂಪರ್ ಇನ್ವೆಸ್ಟ್ಮೆಂಟ್ ಅಂತ ನಿಮಗೆ ಅನ್ಸುತ್ತಾ? ಒಂದು ಹೈವೇ ಪಕ್ಕದಲ್ಲೇ ಕಮರ್ಷಿಯಲ್ ಬಿಲ್ಡಿಂಗ್, ಹೋಟೆಲ್ಸ್, ಅಪಾರ್ಟ್ಮೆಂಟ್ಸ್ ಇದನ್ನೆಲ್ಲ ಕಟ್ಟಬೇಕಂತ ಅಂದರೆ ಒಂದು ಬಫರ್ ಝೋನ್ ಅಂತ ಫಿಕ್ಸ್ ಆಗಿರುತ್ತೆ. ಇದನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಡೆಮಾಲಿಷನ್ ಆಗ್ಬೋದು ಅಂತ ಹೇಳಿ ಕೋರ್ಟ್ ಆರ್ಡರ್ ಕೂಡ ಇದೆ. ಈ ವಿಡಿಯೋದಲ್ಲಿ ಹೈವೇ ಬಫರ್ ಝೋನ್ ಎಷ್ಟು, 40 ಮೀಟರ್ ರೂಲ್ಸ್ ಏನು, ಸೆಕ್ಷನ್ 7 ಮತ್ತು 9 ಏನು ಹೇಳುತ್ತೆ, ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ಸ್ಗಳಿಗೆ ಡೇಂಜರ್ ಇದೆಯಾ, ಈ ವಿಡಿಯೋದಲ್ಲಿ ಕ್ವಿಕ್ ಆ್ಯಂಡ್ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಮಸ್ಕಾರ, ಇನ್ಸ್ಟಾಭೂಮಿಗೆ ಸ್ವಾಗತ. ನೀವೇನಾದರೂ ಬ್ಯಾಂಗ್ಳೂರ್ನಲ್ಲಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋದು ಫೈನಲೈಸ್ ಮಾಡಿದ್ದೀರಾ? ಹಾಗಾದರೆ ನೆಕ್ಸ್ಟ್ ಬರುವಂತಹ ಪ್ರೋಸೆಸ್ ಡಾಕ್ಯುಮೆಂಟ್ ಸ್ಕ್ರೂಟ್ನಿ, ಅಗ್ರಿಮೆಂಟ್ ಡ್ರಾಫ್ಟಿಂಗ್ ಹಾಗೆ ಪ್ರಾಪರ್ಟಿಯ ರಿಜಿಸ್ಟ್ರೇಷನ್, ಈ ಎಂಡ್ ಟು ಎಂಡ್ ಕಂಪ್ಲೀಟ್ ಸಪೋರ್ಟ್ ಬೇಕಂದರೆ ಇನ್ಸ್ಟಾಭೂಮಿ ಟೀಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಹೈವೇ ಬಫರ್ ರಿಲೇಟೆಡ್ ಜಡ್ಜ್ಮೆಂಟ್ ಪ್ರಕಾರ ಈ ಕೇಸ್ನಲ್ಲಿ ದಯಾನಂದ್ ಬಿ ಶೆಟ್ಟಿ ವರ್ಸಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆ್ಯಂಡ್ ಅದರ್ಸ್ 2021 ಹೈಕೋರ್ಟ್ ಆಫ್ ಕರ್ನಾಟಕ PIL ಕೇಸ್ನಲ್ಲಿ ಅಲಿಗೇಷನ್ಸ್ ಏನಂತ ಅಂದರೆ, ಸ್ಟೇಟ್ ಹೈವೇ 66ನಲ್ಲಿ ಕೆಲವು ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ನ ಮಾಡಿದ್ದಾರೆ ಅಂತ, ಆ ಕನ್ಸ್ಟ್ರಕ್ಷನ್ ಹೈವೇ ಬಫರಿಂದ ಒಳಗಿದೆ ಅಂತ ಹೇಳಿ PIL ಫೈಲ್ ಮಾಡಲಾಗಿತ್ತು. ಸೊ ಕೋರ್ಟ್ ಮುಂದೆ ಇರುವಂತಹ ಮೇಜರ್ ಕ್ವೆಶ್ಚನ್ ಏನಂತ ಅಂದರೆ, ಹೈವೇ ಹತ್ರ ಎಷ್ಟು ಡಿಸ್ಟೆನ್ಸ್ ಒಳಗಡೆ ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತ ಅನ್ನೋದು. ಕೋರ್ಟ್ನಲ್ಲಿ ಕರ್ನಾಟಕ ಹೈವೇ ಆ್ಯಕ್ಟ್ 1964ನ ಸೆಕ್ಷನ್ 7 ಆ್ಯಂಡ್ 9ನ ರೆಫರೆನ್ಸ್ ತಗೊಂಡಿದೆ. ಈ ಪ್ರಾವಿಷನ್ ಪ್ರಕಾರ ಗೌರ್ಮೆಂಟ್ಗೆ ಏನೇನು ಪವರ್ಸ್ ಇದೆ ಅಂತ ಅಂದರೆ, ಹೈವೇ ಸೇಫ್ಟಿ ಮೇಂಟೈನ್ ಮಾಡೋದು, ಬಿಲ್ಡಿಂಗ್ ಲೈನ್ಸ್ನ ಫಿಕ್ಸ್ ಮಾಡೋದು, ಕಂಟ್ರೋಲ್ ಲೈನ್ನ ಫಿಕ್ಸ್ ಮಾಡೋದು, ಹಾಗೆ ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್ನ ರಿಮೂವ್ ಮಾಡೋದು. ಅದರ ಜೊತೆಗೆ ಗೌರ್ಮೆಂಟ್ ಸರ್ಕ್ಯುಲರ್ನೂ ಕೂಡ ಕೋರ್ಟ್ ಕನ್ಸಿಡರ್ ಮಾಡಿದೆ. ಅದರ ಪ್ರಕಾರ ನ್ಯಾಷನಲ್ ಹೈವೇಗೆ 40 ಮೀಟರ್ಸ್, ಸ್ಟೇಟ್ ಹೈವೇಗೆ 40 ಮೀಟರ್ಸ್, ಡಿಸ್ಟ್ರಿಕ್ಟ್ ಮೇನ್ ರೋಡ್ಗೆ 25 ಮೀಟರ್ಸ್ ಬಫರ್ ಝೋನ್ ಇರುತ್ತೆ. ಈ ಡಿಸ್ಟೆನ್ಸ್ನ ರೋಡ್ ಸೆಂಟರಿಂದ ಮೆಷರ್ ಮಾಡಬೇಕು ಅಂತ ಹೇಳಿ ಕೋರ್ಟ್ ಹೇಳಿದೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ? ಕೋರ್ಟ್ ಹೇಳಿದ್ದು ಈ 40 ಮೀಟರ್ಸ್ ಬಫರ್ ಒಳಗಡೆ ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ ಸಿಕ್ಕಿದ್ರೂ ಕೂಡ ಕನ್ಸ್ಟ್ರಕ್ಷನ್ ಇಲ್ಲೀಗಲ್ ಆಗುತ್ತೆ ಅಂತ ಕೋರ್ಟ್ ಅಬ್ಸರ್ವೇಷನ್ ಆಗಿದೆ. ಅಂದರೆ ಪಂಚಾಯತ್ ಅಪ್ರೂವಲ್ ಇದ್ರೂ, ಲೈಸೆನ್ಸ್ ಇದ್ದರೂ, ಲೋಕಲ್ ಅಥಾರಿಟಿ ಸ್ಯಾಂಕ್ಷನ್ ಇದ್ದರೂ, ಹೈವೇ ಬಫರ್ ವಯೋಲೇಷನ್ ಇದ್ದರೆ ಬಿಲ್ಡಿಂಗ್ ಡೆಮಾಲಿಷನ್ ಆಗ್ಬೋದು. ಈ ಕೇಸ್ನಲ್ಲಿ ಹೈಕೋರ್ಟ್ ಅಥಾರಿಟೀಸ್ಗೆ ಡೈರೆಕ್ಟಾಗಿ ಆರ್ಡರ್ಸ್ ಕೊಟ್ಟಿದೆ. ಈ 40 ಮೀಟರ್ಸ್ ನೋ ಕನ್ಸ್ಟ್ರಕ್ಷನ್ ಝೋನ್ ಒಳಗಡೆ ಇರುವಂತಹ ಎಲ್ಲ ಸ್ಟ್ರಕ್ಚರ್ಸ್ಗಳನ್ನು ಡೆಮಾಲಿಷ್ ಮಾಡಬೇಕು ಅಂತ. ಅದಷ್ಟೇ ಅಲ್ಲದೆ ಇಲ್ಲೀಗಲ್ ಪರ್ಮಿಷನ್ ಕೊಟ್ಟಿರುವಂತಹ ಅಧಿಕಾರಿಗಳ ಮೇಲೂ ಎನ್ಕ್ವೈರಿ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳಿದೆ. ಅಂದರೆ ಹೈವೇ ಪ್ರಾಪರ್ಟೀಸ್ ಮೇಲೆ ಫ್ಯೂಚರ್ನಲ್ಲಿ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ಬರೋ ಚಾನ್ಸಸ್ ಇದೆ. ಹಾಗಾದರೆ ಹೈವೇ ಅಟ್ಯಾಚ್ಡ್ ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡುವಂತಹ ಬೈಯರ್ಸ್ ಏನು ಪ್ರಿಕಾಷನರಿ ಮೆಷರ್ಸ್ನ ತಗೋಬೇಕು ಅಂದರೆ, ರೋಡ್ ಟೈಪ್ನ ಐಡೆಂಟಿಫೈ ಮಾಡ್ಕೋಬೇಕು. ಅಂದರೆ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇಸ್ ಅಥವಾ ಡಿಸ್ಟ್ರಿಕ್ಟ್ ರೋಡ್ ಅಂತ. ರೋಡ್ ಸೆಂಟರಿಂದ ಡಿಸ್ಟೆನ್ಸ್ನ ಮೆಷರ್ ಮಾಡಬೇಕು. ಅಪ್ರೂವಲ್ ಪ್ಲ್ಯಾನ್ ವೆರಿಫೈ ಮಾಡಬೇಕು. ಹೈವೇ ಅಥಾರಿಟೀಸಿಂದ NOC ಇದ್ದರೆ ಒಳ್ಳೆಯದು. ಸೊ ನೀವು ಹೈವೇ ಅಟ್ಯಾಚ್ ಪ್ರಾಪರ್ಟೀಸ್ನ ಬೈ ಮಾಡೋದಕ್ಕೂ ಮುಂಚೆ ಈ ಬಫರ್ ಝೋನ್ಸ್ನ ಮೆಷರ್ ಮಾಡದೆ ಅಡ್ವಾನ್ಸ್ ಕೊಡೋಕ್ಕೆ ಹೋಗಬೇಡಿ. ಈ ಹೈವೇ ಬಫರ್ ರಿಲೇಟೆಡ್ PIL ಜಡ್ಜ್ಮೆಂಟ್ ಕಾಪಿ ನಿಮಗೆ PDF ಫಾರ್ಮ್ನಲ್ಲಿ ಬೇಕು ಅಂತ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ಹೈವೇ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಂತ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹೀಗೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಮತ್ತಷ್ಟು ಇನ್ಫಾರ್ಮೇಷನ್ಸ್ಗಳಿಗಾಗಿ ನಮ್ಮ ಇನ್ಸ್ಟಾಭೂಮಿ ಚಾನಲ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.